ಕರ್ಣ ಸರ್, ಏನು ಸಮಸ್ಯೆ? ಯಾಕೆ ಹೀಗಿದ್ದೀರಾ? ನಿಮಗೆ ಹೇಳ್ಕೊಳಕ್ಕಾಗ್ದಿರೋ ಏನೋ ದೊಡ್ಡ ಸಮಸ್ಯೆ ಸಿಗಾಕೊಂಡಿದ್ದೀರಾ ಅಂತ ಗೊತ್ತಿದ್ರು ನಾನು ಇಷ್ಟು ದಿನ ನಿಮ್ಮನ್ನ ಏನೂ ಕೇಳಲಿಲ್ಲ. ನೀವು ಯಾವತ್ತೂ ಹೀಗಿದ್ದವರಲ್ಲ. ಮನೇಲಿ ಒಂಥರ ಒತ್ತಡದಲ್ಲಿ ಸಿಗಾಕೊಂಡು ಒದ್ದಾಡ್ತಿದ್ದೀರಾ. ಹೊರಗಡೆ ಬಂದರೆ ಸಮಾಧಾನ ಇಲ್ಲ. ಯಾರೋ ಫೋನ್ ಮಾಡಿ ನಿಮಗೆ ಟೆನ್ಷನ್ ಕೊಡ್ತಾರೆ. ನಿಮ್ಮೊಳಗೆ ಅನಾಥ ಅನ್ನೋ ನೋವಿದೆ. ಇದನ್ನೆಲ್ಲ ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ದೀರಾ ಸರ್. ಇವತ್ತು ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಏನಾಗಿದೆ ಅಂತ ನೀವು ನನಗೆ ಹೇಳಲೇಬೇಕು. ಹೇಳ್ತೀನಿ. ನಿಮ್ಗೆ ಹೇಳ್ದಿರೋಕೆ ನನ್ನ ಕೈಲೂ ಆಗಲ್ಲ. ಎಲ್ಲ ಹೇಳ್ತೀನಿ. ನಾನೊಂದು ದೊಡ್ಡ ತೊಂದರೆಗೆ ಸಿಗಾಕೊಂಡಿದ್ದೀನಿ. ಆಸ್ಪತ್ರೆ ಮನೆ ಎಲ್ಲ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀನಿ. ಈಗ ನನ್ನ ಮೇಲೆ 150 ಕೋಟಿ ಸಾಲ ಇದೆ. ಸರ್, 150 ಕೋಟಿ ಸಾಲನ? ಏನು ಹೇಳ್ತಿದ್ದೀರಾ ನೀವು? ಅಷ್ಟೊಂದು ಸಾಲ ಹೇಗಾಯ್ತು ಸರ್? ತಾತ ಈ ಆಸ್ಪತ್ರೆ ನನ್ನ ಕೈ ಕೊಡುವಾಗ ಒಂದಷ್ಟು ಸಾಲ ಇತ್ತು. ಆ ಸಾಲ ಅವ್ರು ಹೊರಗಡೆ ಫೈನಾನ್ಸ್ ಹತ್ರ ಮಾಡಿ ತುಂಬ ವರ್ಷ ಆಗಿತ್ತು. ಅದರ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಹಾಸ್ಪಿಟ್ಲಿಗೆ ಬರೋ ಆದಾಯದಲ್ಲಿ ಅದನ್ನು ತೀರ್ಸೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಬಡವರಿಗೆ ಉಚಿತ ಟ್ರೀಟ್ಮೆಂಟ್ ನಡೆಯುತ್ತೆ. ಉಳಿದವ್ರಿಗೆ ಹೆರಿಗೆಗೆ 40% ಚಾರ್ಜ್ ಮಾಡ್ತೀವಿ. 60% ಹಾಸ್ಪಿಟಲ್ ಕಮಿಟಿ ಕಟ್ಟುತ್ತೆ. ಹಾಸ್ಪಿಟ್ಲಿಂದ ಯಾವುದೇ ಆದಾಯ ಬರ್ತಾ ಇಲ್ಲ. ಲಾಭ ಬರದೆ ಬಡ್ಡಿ ಕಟ್ಟೋಕ್ಕಾಗಲಿಲ್ಲ. ತುಂಬ ಪೆಂಡಿಂಗ್ ಉಳ್ಕೊಂಡಿದೆ. ಸರ್, ನಮ್ದು ತುಂಬಾ ದೊಡ್ಡ ಆಸ್ಪತ್ರೆ. ತಾತ ಸಾಲ ಮಾಡಿ ಸುಮಾರು ವರ್ಷಗಳಾಗಿದೆ. ಅದಕ್ಕೆ ಬಡ್ಡಿ ಬೆಳೆದಿರೋದಂತೂ ನಿಜ. ಆದ್ರೆ ಇಷ್ಟೊಂದ? ನಿಜ ಹೇಳಿ ಸರ್, ಕಾರಣ ಇಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ? ಬರೋ ಆದಾಯದ ಹೆಚ್ಚಿಗೆ ಪಾಲು ಮನೆ ಮಂದಿರಿಗೆ ಕೊಡೋದಾಗೋಗಿದೆ. ಸುಮತಿ, ಚಿಕ್ಕಮ್ಮ, ಅತ್ತೆ ಇವರೆಲ್ಲ ತುಂಬ ಖರ್ಚು ಮಾಡ್ತಾರೆ ನಿಜ. ಎಲ್ಲರಿಗಿಂತ ಹೆಚ್ಚಾಗಿ ಅಪ್ಪ. ಅವ್ರು ಇಷ್ಟು ವರ್ಷ ನನ್ನ ಕೈಲಿ ಬ್ಲ್ಯಾಂಕ್ ಚೆಕ್ಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ. ಮನಸ್ಸು ಹೆಚ್ಚಿನ ದುಡ್ಡು ತಗೊಂಡಿದ್ದಾರೆ. ಇಲ್ಲಿವರೆಗೂ ನಾನು ಅವ್ರನ್ನ ಕಂಟ್ರೋಲ್ ಮಾಡಿಲ್ಲ. ಆಸ್ತಿ ನನ್ನ ಹೆಸರಲ್ಲಿದೆ ಅನ್ನೋ ಕೋಪಕ್ಕೆ ಬೇಕು ಬೇಕು ಅಂತ ವಿಪರೀತ ಖರ್ಚು ಮಾಡ್ತಾರೆ. ಇಷ್ಟು ವರ್ಷ ಅಸಲು ಬಡ್ಡಿ ಕಟ್ತಿರ್ಲಿಲ್ವಾ ಸರ್? ತಿಂಗಳು ಕಂತು ಕಟ್ಟೋದು ಫಿಕ್ಸ್ ಆಗಿತ್ತು. ಅದಕ್ಕೆ ಫೈನಾನ್ಸರ್ ಕೂಡ ಒಪ್ಕೊಂಡಿದ್ರು. ಇಷ್ಟು ವರ್ಷ ಎಲ್ಲ ಚೆನ್ನಾಗೇ ಇತ್ತು. ಆದರೆ ಇತ್ತೀಚೆಗೆ ತುಂಬ ಫೋರ್ಸ್ ಮಾಡ್ತಿದ್ದಾರೆ. ನಡೀತಿರೋದು ನೋಡಿದ್ರೆ ನನ್ನ ಗಮನಕ್ಕೆ ಬರದೆ ಒಳಗೆ ಬೇರೇನೋ ನಡೀತಿದೆ ಅಂತ ನಂಗೆ ಅನಿಸ್ತಿದೆ. ಆದರೆ ಇದನ್ನು ಹೇಳೋಕ್ಕೆ ಯಾವ ಆಧಾರನೂ ಇಲ್ಲ. ನಿಮಗೆ ಯಾಕೆ ಹಾಗೆ ಅನಿಸ್ತಿದೆ ಸರ್? ಯಾಕಂದರೆ ಮದುವೆ ದಿನ ಕಾರ್ ಬ್ಲಾಸ್ಟ್ ಮಾಡಿಸಿದ್ದು ಅವರೇ. ಹೌದಾ? ಹೌದು. ಅವ್ರು ಒಂಥರ ಡೇಂಜರ್ ಅನಿಸುತ್ತೆ. ನಾನು ಒಂಥರ ಚಕ್ರವ್ಯೂಹದ ಒಳಗಡೆ ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ. ಇಷ್ಟು ದೊಡ್ಡ ಟೆನ್ಷನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವೊಬ್ಬರೇ ಒದ್ದಾಡ್ತಿದ್ದೀರಲ್ಲ ಸರ್, ಹೇಗಿದೆಲ್ಲ? ನಿಮ್ಗೊಂದು ವಿಷಯ ಹೇಳ. ಈ ಹೊತ್ತಲ್ಲಿ ನಿಮ್ಮ ಮಾತು ಕೇಳ್ತಾ ಇದ್ರೆ ಸಮಾಧಾನ ಆಗುತ್ತೆ. ತಿಳಿದಿದ್ದಿ? ಇದನ್ನ ಆಗಾಗ ಹೇಳ್ತಾನೆ ಬಂದಿದ್ದೀನಿ. ಎಷ್ಟು ವರ್ಷ ನಡ್ಕೊಂಡು ಬಂದಿರೋ ಸಿಸ್ಟಮ್ನ ಸಡನ್ನಾಗಿ ನಾನು ಬಂದು ಪ್ರಶ್ನೆ ಮಾಡಕ್ಕೆ ಹೋಗ್ಬಾರ್ದು ಅಂತ ನಿಮಗೆ ಏನೂ ಹೇಳಕ್ಕೆ ಹೋಗಿರ್ಲಿಲ್ಲ. ಆದರೆ ಒಂದು ವಿಷಯ ಅಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಸರ್. ಸಾಲ ದೊಡ್ಡದಾಗದ ಕಾರಣ ನೀವಲ್ಲ, ನಿಮ್ಮ ಮನೆಯವರು. ಆದ್ರೂ ಕೆಲವರು ಅವರೆಲ್ಲರೂ ನೀವು ಆಸ್ತಿನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನೀವು ಹಗಲು ರಾತ್ರಿ ಕಷ್ಟಪಟ್ಟು ಇರೋ ಸಾಲನ ತೀರ್ಸೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀರಾ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್.